ನನಗಂತೂ ಅವನೇನಾದರೂ ಇಂಥ ಕೆಲಸ ಶುರು ಮಾಡ್ಯವನೇ ಅಂತಂದರೆ ಸರಿಯಾಗಲ್ಲ. ಅವನು ಇವತ್ತು ನೋಡು ಹೆಂಗೆ ಮಾತಾಡ್ತಾನೆ. ಬೇಡ ಕಣಮ್ಮ, ನಮ್ಮಪ್ಪ ನಮ್ಮಮ್ಮ ಒಪ್ಪಲ್ಲ ಅಂತವನು ಮಾತೇಳಂಗಿಲ್ಲ ನಮ್ಮ ಮೋಹಿತ. ಬಾರೆ ಇಲ್ಲಿ ಯಾಕೆ ಬಂದು ಕೂತ್ಕೊಂಡ ಇದೆಯತ್ತ? ಯಾಕೆ ತಲೆ ಕೆಡಿಸ್ಕೊಂತೀಯ? ಇನ್ನು ನಮಗೆ ಗೊತ್ತೈತೆ ಏನು ಅವ್ರದ್ದೇನು 1 ರೂಪಾಯಿ ಬೇಡ, ಏನಾನ ಮಾಡ್ಕೊಂಡು ಹೋಗ್ಲೇಳು, ನಮ್ಮ ಪಾಡಿಗೆ ನಾವು ಜೀವನ ಮಾಡೋಣ. ನಾನು ನಿನ್ನ ಸಾಕ್ತೀನಿ. ನಾನು ಇವತ್ತಲ್ಲ ನಿನ್ನ ಯಾವತ್ತು ನಾನು ಮದುವೆ ಆದಾಗಿಂದಲೂ ನಾನು ನಿನ್ನ ಹೆಂಗೆ ನೋಡ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತೈತಿ. ಹೇಳತ್ತ ತಲೆ ಕೆಡಿಸ್ಕೊಬೇಡ, ಬಾ ಇಲ್ಲಿ. ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಕಣಪ್ಪ. ನಾನಂತಂದ್ರೆ ಇವ್ರಾಗೇನೋ ಒಂಥರ. ನೋಡು, ಇಂಥ ಕೆಲಸ ಮಾಡ ಅಂತ ಅಣ್ಣ ಮದುವೆ ಆಗ್ಬಿಟ್ನಲ್ಲ ನನ್ನ ಮಗ ಅಂಬದು ನನಗೆ ಅದೇ ಬೇಜಾರು. ಎಂತೆಂಥರೋ ಇರೋರು, ಎಂತೆಂಥರೋ ಒಳ್ಳೆಯವರು ಸಿಗಾರು, ಹೋಗಿ ಹೋಗಿ ಇಂಥವ್ರನ್ನ ಮದುವೆ ಆಗೋ ಅಂಥದ್ದೇನು ಬಂದಿತ್ತು. ನನಗಂತೂ ತುಂಬ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಏನು ಮಾಡೋಣಪ್ಪ, ಇವನಿಗೇನು ಬಂದಿತ್ತಪ್ಪ ಇಂಥಳ್ಳು ಮದುವೆ ಆಗೋದು ಅಂತೈತೆ ಅನ್ನಿಸ್ತೈತೆ ನನಗೆ. ನಾನು ಅವಳು ಪರ ವಹಿಸ್ಕೊಂಡು ಮಾತಾಡ್ತಾನೆ, ಅವಳು ಪರ ವಹಿಸ್ಕೊಂಡು. ನನಗಂತೂ ತುಂಬ ಬೇಜಾರಾಗ್ತೈತೆ. ನೋಡು, ನಾವು ಇಷ್ಟೊಂದೆಲ್ಲ ಹೇಳಿದ್ರು ಏನೋ ಬಿಡು ಮಾಡಲ್ಲ, ಬಿಡತ್ತೆ ಮಾಡಲ್ಲ, ನಿಮ್ಗೆ ಇಷ್ಟ ಇಲ್ಲದ ಕೆಲಸ ಏನು ಮಾಡೋದು ಅಂತ ಹೇಳಂಗೆ ಇಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದು ನನ್ನ ಮೇಲೆ ಜೋರು ಮಾಡ್ತಾಳೆ ಅಂತಂದರೆ ಮುಂದೆ ಹಂಗೋ ಏನೋ ಅಮ್ಮಂಗೆ ಆಗ್ತೈತಿ. ನೋಡಪ್ಪ, ನೆನ್ನೆ ಮೊನ್ನೆ ಬಂದು ನಮ್ಮ ಮೇಲೆ ಜೋರು ಮಾಡ್ತಾಳೆ. ಎದ್ದು ಬರತ್ತ ಅದಕ್ಕೆ ಕೊಳ್ತಾ ಕುತ್ಕೊಂಡಿದ್ದಿ ಅಂತ ಅದಕ್ಕೆ ಹತ್ರ ಬಗೆಹರಿತೈತಿ. ನಾನಂತೂ ಇರಲ್ಲ, ಈ ಊರಾಗೆ ಇರಲ್ಲ ಬಿಡು. ಎಲ್ಗಾನ ಹೋಗ್ಬಿಡ್ತೇನೆ. ನನಗೆ ನಾವು ಹೆಂಗಿದ್ದವ್ರು, ನಾವು ಇವಳಿಂದ ನಾವು ಹಿಂಗೆ ಮರ್ಯಾದೆ ಕಳ್ಕೋಬೇಕು ಅಂತಂದರೆ ಯಾರ ಕೈಲಾಗುತ್ತೆ? ಅಲ್ಲ, ನೀನೇ ಹೇಳು, ನಾವು ಹೆಂಗಿದ್ವಿ ಅಂತ. ನಾವಿದ್ದಿದ್ದಕ್ಕೂ ಹೆಂಗೆ ನಾವು ಇದ್ವಿ ಎಂಬುದು ನೀನೇ ಅರ್ಥ ಮಾಡ್ಕೊ. ಅದನ್ನು ಒಂದು ಸುಸಾನಾದರೂ ಅರ್ಥ ಮಾಡ್ಕೊಂಬಲ್ವಲ್ಲ ಅವಳು. ಎಷ್ಟನ ಹೇಳಿ ಒಂದು ಸುಸಾನಾದರೂ ಅರ್ಥ ಮಾಡ್ಕೊಂಬಲ್ಲ, ಎಷ್ಟು ಇದನ್ನು ಮಾಡ್ತಾಳೆ. ಯಾಕೆ ಹೇಳ್ತಾರೆ ಎಂಬುದೊಂದಿಟ್ಟು ಅರ್ಥವಾಗಲ್ವ ಅವಳಿಗೆ? ಯಾಕೆ ಗಿಡಮ್ಮ, ಏನಾತೆ? ಅದ್ಯಾಕೆ ತಾಯಿ ನೀನು ಹೇಳೋದು ಇವತ್ತೇ ಅಮ್ಮ ನೋಡಿದ್ದು. ಏನು ಮಾಡೋಣ ನಾಗಮ್ಮ, ಹಿಂಗೆ ಆದಾಗ ನಮ್ಗೆ ಬೇಜಾರಾದಾಗ ಒಳ್ಳೇಬೇಕಮ್ಮ. ನಾನು ಹೇಳ್ತೀನಿ, ಬೇಡ ಕಣೆ, ಬೇಡ ವ್ಯಾಪಾರ ಮಾಡಬೇಡ ಕಣೆ ಅಂದಂಗೆಲ್ಲ. ನೋಡಮ್ಮ, ಊರಾಗಿಂತ ವ್ಯಾಪಾರ ಮಾಡಿ ನಮ್ಮ ಮರ್ಯಾದೆ ಕಳಿಯಕ್ಕೆ ಬಂದವಳಲ್ಲೇ ನಾಗಮ್ಮ. ಅದ್ರಾಗ ಏನು ಮರ್ಯಾದೆ ಹೋಗಂತದ್ ಬಿಡು. ಅವಳು ಏನೋ ಕೆಲಸ ಮಾಡ್ತಾಳತ್ತ, ಯಾಕೆ ಸುಮ್ಮನೆ ಇದು ಮಾಡ್ತೀಯತ್ತ. ಅಲ್ಲಿ ಹೇಳ್ತಾ ಕೂಕೊಂಡಿದ್ದು ಬಂದಾಲಿ, ಇಲ್ಲಿ ಹೇಳ್ತಾ ಕೂಕೊಂಡವಳೆ. ಎದ್ ಬಾ ಅಂತ ಹೇಳಿ ನಾನು ಹೇಳಿದ್ದೀನಿ, ನೀನು ಬೇಜಾರಾಗಬೇಡ, ನೀನು ಅವಳು ಅಂತ ಹೇಳಿ. ಹೆಂಗೆ ಮಾತಾಡ್ತಾಳೆ ಅವನು. ಮೋಹಿತನು ಅದನ್ನೇ ವ್ಯಾಪಾರ ಮಾಡ್ತೀನಿ, ನಾನು ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಏನೋ ತಲೆಗೆ ಎತ್ತಿದ್ದೇವಳೆ ಸರಿಯಾಗಿ, ಹಂಗೆ ಹೆಂಗೆ ಅಂತ ಇಲ್ಲದ್ದೇವಳೆ ಅವಳೆ. ಅದಕ್ಕೆ ಆ ಹುಡ್ಗನೂ ಪಾಪ ಹಂಗೆ ಮಾತಾಡೋದು. ಅವನು ಯಾವತ್ತು ಹಂಗೆ ಮಾತಾಡ್ದಾನಲ್ಲ ಕಣಮ್ಮ, ಸುಮ್ಮನೆ ಇವತ್ತು ಹಂಗೆ ಮಾತಾಡ್ತಾನೆ ಅಂತಂದ್ರೆ ಅದಕ್ಕೆ ಅವರೊಳೆ ಕಾರಣ. ನೋಡು, ಅವನು ಇನ್ನು ಮಾಡಿಬಿಟ್ರೆ ಏನಿಲ್ಲ, ನಮಗೆಲ್ಲಾದ್ರೂ ಮರ್ಯಾದೆ ಇರ್ತಾವ. ಅವಳು ಹೆಂಗನ ಮಾಡ್ಕೊಂಬ್ಲಿ. ಅವನ್ನ ಮಾಡಬೇಡ ಅಂತ ಹೇಳ್ಬೇಕಾಗಿತ್ತು. ಒಂದು ಟಿ ಬಿ ಎಸ್ ಹೋಗ್ತಾರ ಅಂತ ಅಲೇನೆ, ಟಿ ಬಿ ಎಸ್ ತಗೊಂಬಂದು ಇಬ್ರು ವ್ಯಾಪಾರಕ್ಕೆ ಹೋಗ್ತಾರೆ ಅಂತ. ಇಬ್ರು ವ್ಯಾಪಾರಕ್ಕೆ ಹೋಗ್ತೀವಿ, ನಮ್ಗೆ ಒಳ್ಳೆ ಲಾಭ ಐತಿ, ಇಬ್ರು ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆಗ್ಲಿ, ಏನಿಲ್ಲ. ನಾನಂತೂ ಸುಮ್ಮನಿರೋದಿಲ್ಲ, ಎಲ್ಲ ತೆಗೆದು ಹೊರಕ್ಕೆ ಎಸ್ತು ಬಿಡ್ತೀನಿ. ನಮ್ಮ ಮನೆಯಾಗ ಯಾತನ ವ್ಯಾಪಾರದ ತಂದು ಇಕ್ಬಿಡ್ಲಿ, ಎಲ್ಲ ಹೊರಕ್ಕೆ ಎಸ್ತು ಬಿಡೋದಯ್ಯ. ನಮ್ಮ ಅಯ್ಯಮ್ಮಗೂ ನನಗೂ ಇಷ್ಟ ಇಲ್ಲ ಅಂದ್ರೆ ಮಾಡ್ಕೊಡ್ದು. ಹೇಳೋದು ಅರ್ಥ ಮಾಡ್ಕೊಳಕ್ಕಾಗಲ್ವ ಅವರು? ಯಾವತ್ತು ನಾನು ಮದುವೆ ಆದಾಗಿಂದ ನಾವು ಒಂದು ದನಿ ನಮ್ಮ ಮಯ ಮುಂದ್ಕೊಂಡಂಗೆ ನೀರು ಹಾಕಿಸ್ತಾನಲ್ಲ ನಾನು. ಇವತ್ತು ಇವನು ಹೆಂಡ್ತಿಯಿಂದ ನಮ್ಮ ಮಯಮ್ಮ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನನಗೆ. ಇಡವ ಸುಮ್ಮನಿರು, ಏನೋ ಮಾಡ್ತಾರೆ ಈಗಿನವ್ರಿಗೆ, ಅದನ್ನು ಮಾಡ್ರಿ ಇದು ಮಾಡ್ರಿ ಅಂತ ಯಾವತ್ತು ಏನು ಹೇಳ್ಬಾರ್ದು. ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ತಾರೆ. ಯಾಕೆ ಆಗ್ಲೇಳು, ಯಾವುದು ಪ್ರತಿಯೊಂದು ವಿಷಯದಾಗೆ ಆಗಲಿ ಅವ್ರವ್ರ ಚಾಯ್ಸು, ಅವ್ರಿಗೆ ಇಷ್ಟ ಬಂದಂಗೆ ಮಾಡಬೇಕು. ಅದು ಒಂದು ಇದಿರುತ್ತೆ, ಅವ್ರಿಗೆ ಇಷ್ಟ ಬಂದಂಗೆ. ಯಾವುದೇ ಆಗಲಿ ನಾವು ಹೇಳೋಕೆ ಹೋಗ್ಬಾರ್ದು. ಅವ್ರು ಏನೋ ಕೆಲಸ ಮಾಡ್ತಾರಮ್ಮ, ಆದ್ರಿಂದ ಏನೋ ನೀವು ತೊಂದ್ರೆನೇ. ನಾಗಮ್ಮ ಹಿಂಗೆ ಹೇಳ್ತಿ, ತೊಂದರೆ ಆಗಕ್ಕಿಲ್ವೇ? ಊರಾಗೆಲ್ಲ ಈಗಲೇ ಹೆಂಗಸ್ರು, ಅಯ್ಯೋ ನಾವು ಕೂಲಿ ಹೋಗೋದು ಕಾಡಿಕೆ ಮಾಡಿ ಸತ್ ನೋಡಿ ಎಂತ ಬದುಕು ಮಾಡ್ತಾಳೆ. ಅದೊಂಥರ ಎಷ್ಟು ಇದು ಅಂದರೆ ಯಪ್ಪ ನನಗೆ ಆ ಕೆಲಸನೇ ಒಂಥರ ನೆನೆಸ್ಕೊಂಬಕ್ಕಾಗ್ತಿಲ್ಲ. ನೀನು ಎಲ್ಲರೂ ಇವಾಗ ಮೊದಲೇ ಹೆಂಗಸ್ರು ಆಡ್ಕೊಂತಾರೆ. ನೋಡ್ದ ಅವಳು ಹಂಗೇನೆ ಕೂಲಿ ಹೋಗೋಕೆ ಆಡ್ಕೊಂಬಳು ನಮ್ಮನ್ನ. ಇವಾಗ ನಾನು ಯಾರನ್ನೂ ತೊಗೊಂಬ್ಲಿಲ್ಲ ಅಂದ್ರೆ ಜನ ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡ್ತಾರೆ, ಸುಮ್ಮನೆ ಅಂತಾರೆ ನಮ್ಮನ್ನ. ಅವನಿಗೆ ಬುದ್ಧಿ ಇರಬೇಕು, ನಾನು ಹಿಂಗೆ ಮಾತಾಡ್ಬೋದೆ ಅಂತ ಹೇಳಿ ಅವನು ಅರ್ಥ ಮಾಡ್ಕೋಬೇಕಮ್ಮ. ಅವನು ಅರ್ಥ ಮಾಡ್ಕೊಂಬಿಲ್ಲದ ಯಾರಿಗೇನು ಹೇಳೋಕ್ಕಾಗಲ್ಲ. ಅವ್ನಿಗೊಂದು ಸುಸನಾದ್ರೂ ಗೊತ್ತಾಗೋದು ಬೇಡ್ವಿ. ಹೇಳತ್ತ ಆ ಹುಡುಗೇನು ಅಂತದಾಗೈತಿ, ನಾನೇನೋ ಒಳ್ಳೆ ದೊಡ್ಡ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ. ಇವಾಗ ಅವಳ ಜೊತೆಗೆ ಅವನೇ ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ ಅಂತಾನೆ. ಅದೇ ಇರುವಲ್ಲ, ನಿನಗೆ ಇನ್ನೂ ಕೇಳಿ ಬೇಜಾರಾಗುತ್ತೆ. ಹಿಂಗಮ್ಮಂಗಿದ್ರೆ ಜೇಕಯ್ಯ ನಾನಂತೂ ಇಲ್ಲಿರೋದೇ ಇಲ್ಲ, ಅವನು ವ್ಯಾಪಾರ ಮಾಡ್ತಾನೆ ಅಂದ್ಬಿಟ್ರೆ. ಅಲ್ಲ, ಊರ ಅಕ್ಕಪಕ್ಕದಾಗೆಲ್ಲ ನೋಡ್ಯವ್ರೆ ಊರಾಗೆ. ಅಯ್ಯೋ ಅವನು ಅವಳ ಜೊತೆಗೆ ಹೋಗ್ಬಿಟ್ರೆ, ಅವಳಿನ್ನ ಹೋದ್ರೆ ಅವಳು ಯಾರು ಅಂತ ಏನು ಎತ್ತ ಅಂತ ಗೊತ್ತಾಗಲ್ಲ. ಅಕ್ಕಪಕ್ಕದವ್ರಾಗೆ ನಮ್ಮೂರಾಗಾದ್ರೆ ಇನ್ನೂ ಗೊತ್ತಾಗುತ್ತೆ, ಅಕ್ಕಪಕ್ಕದವ್ರಗಳಾಗೆ ಯಾರು ಅಂತ ಗೊತ್ತಾಗಲ್ಲ. ಅವನು ಜೊತೆಗೆ ಹೋಗ್ಬಿಟ್ರೆ ಅಕ್ಕಪಕ್ಕದ ಊರಗಳೆಲ್ಲ ಕೇಳ್ತಾರೆ.
ಯಾಕಂದ್ರೆ ನಾನು ಕೂಲಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ನಲ್ಲ, ನಾನು ತುಂಬ ಫೇಮಸ್ ಆಗಿಬಿಟ್ಟಿದ್ದೀನಿ ಅಕ್ಕಪಕ್ಕ ಊರಾಗೆಲ್ಲ ಗೊತ್ತು, ಗಿಡ್ಡಮ್ಮನ ಮಗ ಅಂತ ನೋಡಿ ಅವ್ರೆ. ಅವನು ಅಂತ ಕೆಲಸ ಮಾಡಿಬಿಟ್ರೆ ನನಗಂತೂ ಸಹಿಸ್ಕೊಂಬಕ್ಕ ಆಗ್ತಿಲ್ಲ, ತಡ್ಕೊಂಬಂತ ಶಕ್ತಿ ಇಲ್ದಂಗೆ ಆಗ್ಬಿಟ್ಟೈತಿ. ಬೇಡ, ಮಾಡ್ಕೊಡ್ದು ಇಬ್ರು ಅಂತ ಕೆಲಸ ಅಂತ ನಾನು ಮಾಡಲಿ, ಶುರು ಮಾಡಲಿ. ಅವ್ರು ಮಾಡ್ತಾರೆ ನೋಡ ನನ್ನ ಎದುರು ಹಾಕ್ಯಂಡು. ನಾನು ಏನಿಲ್ಲ, ನಾನು ಸುಮ್ಮನೆ ಬಿಡ್ತೀನಿ. ಚೆನ್ನಾಗಿದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಲಿ ಆ ಅಮ್ಮಗೆ ಏನು ಬೇಕು ತಂದಾಕ್ತೀನಿ. ಅಲ್ಲೇನಾ ಯಾಕ? ನಾವು ನೋಡ್ಕೊಂಬಲ್ವೇನ? ನಾವು ನೋಡ್ಕೊಂಬರಿದ್ದಾಗ್ಲೇನೆ ಏನಂತ ಬದುಕು ಮಾಡೋ ಅಂಥದ್ದು ನಮಗೆ ಬಂದೈತ? ಸುಸಾನ ಅರ್ಥ ಮಾಡ್ಕೊಂಬದು ಬೇಡವಾ? ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ನೋಡಿ ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಏನು ಎತ್ತ ಯಾರನ್ನ ಏನಂದ್ರೆ ನಮ್ಮನ್ನಂತ ಅವ್ರನ್ನ ಸುಸ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾರೆ ಅಂತ ಕೇಳ್ಬೇಕಪ್ಪ. ಬಿಡು, ಹೇಳ್ಬೇಡ ಗಿಡ್ಡಮ್ಮ. ನಿನಗಂತೂ ಅವಾಗಿಂದ ನೋಡೋಕ್ಕಾಗ್ತಿಲ್ಲ, ಅಷ್ಟು ಇದು ಮಾಡ್ಕೊಬಿಟ್ಟಿದ್ವಿ. ಸುಮ್ಮನಿರು. ಮತ್ತೆ ಎಷ್ಟು ನನಗೆ ಬೇಜಾರಾಗ್ತೈತೆ ಅಂದರೆ ನಿಜವಾಗ್ಲೂ ಸಖತ್ತು ಬೇಜಾರಾಗ್ತೈತಿ. ಇಲ್ಲೆಲ್ಲ ಚೌಡಮ್ಮ ಅರುವತ್ತು ಎದುರಿಗೆಲ್ಲ ನಾವು ಇವತ್ತು ಎಷ್ಟು ಸಾದ್ರ ಆಗ್ತೀವಿ. ಅವರೆಲ್ಲ ಹೆಂಗಿದ್ದಾರೆ, ಎಂಥ ದೊಡ್ಡ ಕೆಲಸ ಮಾಡ್ಕೊಂಡು ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ನಾವು ನಾಲ್ಕರಂತೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂಬೋದು ಬೇಡವೆ ನನಗೆ? ಹಂಗೆ ಅಮ್ಮ, ನಾವು ನಾಲ್ಕರಂತೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂಬೋದೇ ಇರೋದು ನನಗೆ. ನಾವು ಲೆವೆಲ್ ಆಗಿರಬೇಕು ಅಂಬೋದು. ದುಡ್ಡಿದ್ರೆ ತಾಯಿ ಎಲ್ಲ ಲೆವೆಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ದುಡ್ಡು ಇರಬೇಕು. ದುಡ್ಡು ಇಲ್ದಂಗೆ ಬರೀ ಲೆವೆಲ್ ಅಂತಂದ್ರೆ ಅದು ಹೆಂಗಾಗುತ್ತೆ? ಇಲ್ಲ, ಮಮ್ಮಿಗೆ ಇಂಥ ಕೆಲಸ ಮಾಡಿ ನಮಗೆ ಲೆವೆಲ್ ಮಾಡಬೇಕು ಅಂಬೋದೇನಿಲ್ಲ. ಭಾಳ ಬೇಜಾರಾಗೈತೆ ನನಗಂತೂ. ಅವಳು ಆ ಕೆಲಸ ಮಾಡ್ತಾಳೆ ಅಂಬೋದು ಕೇಳ್ದಾಗಿಂದ ಒಂಥರ ಸಾಕಾದಂಗೆ ಆಯ್ತು. ನಮ್ಮ ಹುಡುಗ ಬೇರೆ ಯಾರೋ ಸಿಗ್ಲಿಲ್ವೇ, ಹೋಗಿ ಇಂಥಳನ್ನ ಯಾಕಪ್ಪ ಮದುವೆ ಆದ ನಮ್ಮ ಹುಡುಗ, ಯಾಕಪ್ಪ ಇಂಥ ಕೆಲಸ ಮಾಡ್ಕ್ಯಾಣ ಅಂತ ನನಗೇ ಬೇಜಾರಾಗುತ್ತೆ ಕಣ ಜಯಮಕ್ಕ. ಏನು ಮಾಡೋಣ ಇವಾಗ? ಇನ್ನು ಅವನು ಈ ಕೆಲಸ ಮಾಡ್ತಾನೆ ಎಂಬ ವಿಷಯ ಕೇಳಿ ನನಗಂತೂ ಮೈ ಕೈಯೆಲ್ಲ ತಣ್ಣಗಾಗ್ತೈತೆ. ಏನು ಮಾಡೋದಪ್ಪ, ನನಗೆ ನಿಜವಾಗ್ಲೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ, ಟೆನ್ಷನ್ ಆಗ್ಬಿಟ್ಟೈತೆ, ಸಾಕಾಗ್ಬಿಟ್ಟೈತೆ. ಅವನು ಹಂಗೆ ಅಂದ, ಗಿಡ್ಡ molತಾ ಇದ್ದಾಳೆ ಅಂದರೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಅವಳು ಅಂಥದ್ದೇನು ನಾವೇನು ಅಂಥ ಕೆಲಸ ಮಾಡಿಲ್ಲ. ನಾವು ಮಾಡ್ತಾ ಇರೋ ಕೆಲಸಕ್ಕೆ ಯಾಕೆ ಅಳ್ಬೇಕು? ಒಳ್ಳೆಳು ನಾವೇನು ತಲೆ ಕೆಡಿಸ್ಕೊಂಬಲ್ಲ ಅಂತಾನೆ. ಮೊಯ್ತಾನು ಹಂಗೆ ಅಂತಾಳೆ, ಅವಳು ದೀಪನು ಹಂಗೆ ಅಂತಾಳೆ. ಅಬ್ಬಬ್ಬ, ಅಲ್ಲ ನಾನೇನ ಬಿಡತ್ತ ಒಳ್ಳೆವಳು ಅಂತ ಅಂದ್ಕೊಂಡಿದ್ದು. ನಮ್ಮ ಬಂದಾಗ ನೋಡು ಹಂಗೆ. ಮತ್ತೆ ನಮ್ಮ ಊರಕ್ಕೆ ಬರ್ಬೇಕಾದ್ರೆ ಹಂಗೆ ಸೊಸೆರು ಮಳ್ಳಿ ಹಂಗಿರ್ತಾರೆ, ಇಲಿ ಆಗಿರ್ತಾರೆ, ಆಮೇಲೆ ಹುಲಿ ಹಾಕ್ತಾರೆ. ನಮ್ಮ ಊರಿಗೆ ಬರ ಅಂತಾರೆಲ್ಲ ಹಂಗೇನೆ. ಒಬ್ಬೊಬ್ಬ ನೋಡೋಕೆ ಹಂಗೆ ಫಸ್ಟಿಗೆ ತಿಕ್ಕ ಮಕ್ಳು ನಂಗಿರ್ತವೆ, ಆಮೇಲೆ ಬಂದಮೇಲೆ ಏನು ಹಂಗೇನೆ. ಅಯ್ಯೋ ನಾವು ಬಲು ಸ್ಟ್ಯಾಂಡರ್ಡ್ ಆಗ್ತಾರೆ ಕಣೆ, ಯಾರೇ ಆಗಲಿ ಅಷ್ಟೇನೆ. ಹಂಗೆ ಹೇಳು. ಈಗಲ್ನಾರೆಲ್ಲ ಹಂಗೇನೆ. ನಾವು ಹಿಂಗೆ ಮಾಡ್ತಿರ್ಲಿಲ್ಲಮ್ಮ. ನಾವು ಎಷ್ಟು ಯಾರ್ಗಾನ ಅಕ್ಕಪಕ್ಕಗಳವ್ರಿಗೆ ಒಳ್ಳೆ ಅನ್ನಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ಕೊಂಡು ಯಾರನ್ನ ಹೇಳಿರೋದು ಮಾತು ಕೇಳ್ಕೊಂಡು ಹೋಗ್ತಿದ್ವಿ. ಹಿಂಗೆ ಮಾಡ್ತಿರ್ಲಿಲ್ಲ. ಬಂದು ಇನ್ನೂ ಒಂದು ವಾರ ಆಗಿಲ್ಲ, ಈಗಲೇ ಹಿಂಗೆ ಮುಂದೆ ಹಂಗೆ ಏನೋ ಅಮ್ಮಂಗೆ ಆಗುತ್ತೆ ಕಣೆ ಕೈ ನನಗಂತೂ. ಇಲ್ಲ, ಅವಳು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಲೇಬೇಕು, ನಾವು ಹೇಳ್ದಂಗೆ ಕೇಳಲೇಬೇಕು. ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಾವಂತೂ ಸುಮ್ಮನೆ ಇರಲ್ಲ ಬಿಡು. ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತಿ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ಗೊತ್ತೇ. ನನಗೆ ಭಾಳ ಬೇಜಾರಾಗ್ತೈತೆ. ಅಯ್ಯೋ ದೇವ್ರೆ, ಇವ್ರಿಗೇನಪ್ಪ, ಅವಳು ಕೆಲಸ ಮಾಡೋದ್ರಿಂದ ಇವ್ರಿಗೆ ಏನಪ್ಪ ಪ್ರಾಬ್ಲಮ್ಮು? ಅಯ್ಯೋ, ಇದೆಲ್ಲ ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಇದು ಮಾಡ್ತಾರೋ ಏನೋ. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲಲ್ಲ, ಅದಕ್ಕೆ. ಪಾಪ ಹುಡುಗಿ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇವ್ರು ಯಾಕಿಂತ ಅದೇ ಮಾತಾಡ್ತಾರೋ ಏನೋ. ಮಾಡೋಕ್ಕೆ ಕೆಲಸ ಇರೋರಾಗಿದ್ರೆ ಬಿಡತ್ತ ಅಂತ ಹೇಳೋರು. ಇವ್ರಿಗೆ ಯಾವಾಗಲೂ ಕುತ್ಕೊಂಡು ಅದು ಇದು ಅಂತ ಹೇಳಿ ಬರೇನೆ ಬಿಲ್ಡಪ್ ಕೊಟ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದಾರೆ. ಇನ್ನೇನು ಅನ್ನಿಸ್ಬೇಡ. ಇನ್ನು ನನ್ನ ಮಗನೂ ಈ ಕೆಲಸ ಮಾಡ್ತಾನಲ್ಲ, ನನಗಂತೂ ಇನ್ನು ಈ ವಿಷಯ ಕೇಳ್ಬಿಟ್ಟು ಟೆನ್ಷನ್ ಆಗ್ತೈತೆ. ತುಂಬ ಅಳು ಗೊತ್ತೈತೆ. ನಾವು ಹೆಂಗಿದ್ದವ್ರಪ್ಪ, ನಮ್ಗೆ ಮರ್ಯಾದೆನೇ ಹೋಗ್ತೈತಲ್ಲಪ್ಪ ಅಂತೇಳಿ ನಮಗೆ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು ಅಂತ ಅನ್ನಿಸ್ತೈತೆ ನನಗಂತೂ. ಹೋಗತ್ತಾ, ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.